ಇನ್ನೊಂದು ನಂಬಿಕೆಯ ಪ್ರಕಾರ ಅವಳು ತಪಸ್ಸನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಹೂವು, ಹಣ್ಣು, ಎಲೆಗಳನ್ನ ಸೇವನೆ ಮಾಡ್ತಿರ್ತಾಳೆ. ನಾರದರ ಉಪದೇಶದ ಅನುಸಾರ ಆ ದೇವಿ ತಪಸ್ಸನ್ನ ಮಾಡ್ತಿರ್ತಾಳೆ. ಇಲ್ಲಿ ಬ್ರಹ್ಮಚಾರಿಣಿ ಅಂದ್ರೆ ಬ್ರಹ್ಮ ಅಂದ್ರೆ ತಪಸ್ಸು, ಚಾರಿಣಿ ಅಂದ್ರೆ ಮಾಡುವವರು. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಇವತ್ತಿನ ದಸರಾ ವಿಶೇಷ ಪ್ರಸಾರಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇರೋದು ನಿಮ್ಮ ಗೆಳೆಯ ಶರತ್. ಇವತ್ತು ನಿಮ್ಮ ಜೊತೆಯಾಗಿದ್ದೀನಿ ಸ್ನೇಹಿತರೆ. ನಾವು ಕಳೆದ ಸಂಚಿಕೆಯಲ್ಲಿ ನವರಾತ್ರಿಯ ಮೊದಲನೆಯ ದಿನದ ಪೂಜೆಯ ಅಥವಾ ರೂಪವಾದಂತಹ ಶೈಲಪುತ್ರಿಯ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಎರಡನೆಯ ದಿನದ ವಿಶೇಷವಾದಂತಹ ಒಂದು ಪ್ರಕಾರವನ್ನ, ಅಂದ್ರೆ ದೇವಿಯ ಆರಾಧನೆಯ ಪ್ರಕಾರವನ್ನ ತಿಳಿಯುವಂತ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ ಹೆಚ್ಚು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ದುರ್ಗಾದೇವಿಯ ಮತ್ತೊಂದು ರೂಪ ಬ್ರಹ್ಮಚಾರಿಣಿ ಅಂತಕ್ಕಂಥದ್ದು. ಬ್ರಹ್ಮಚಾರಿಣಿ ಅಂತ ಹೇಳಿ ಎರಡನೇ ದಿನದಂದು ನಾವು ಪೂಜೆಯನ್ನ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಇದು ಒಂದು ರೀತಿಯ ವಿಶೇಷವಾದ ಪ್ರಕಾರ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಕಳೆದ ಸಂಚಿಕೆಯಲ್ಲಿ ದೇವಿಯ ಮೊದಲ ರೂಪದಲ್ಲಿ ಶೈಲಪುತ್ರಿಯ ಬಗ್ಗೆ ತಿಳ್ಕೊಂಡಿದ್ದೇವೆ. ಅದನ್ನ ಇನ್ನು ಯಾರು ಕೇಳಿಲ್ಲ, ನಮ್ಮ ದಸರಾ ವಿಶೇಷ ಅಂತಕ್ಕಂಥ ಪ್ಲೇಲಿಸ್ಟ್ ನಲ್ಲಿ ಆ ಒಂದು ಕಾರ್ಯಕ್ರಮವನ್ನ ನೀವು ಕೇಳಬಹುದು. ಹಾಗೆ ಇವತ್ತಿನ ಬ್ರಹ್ಮಚಾರಿಣಿ ಅಂತಕ್ಕಂಥ ಒಂದು ರೂಪ ಒಂದು ಶಿವನ ಮಡದಿ ಪಾರ್ವತಿ ಅಂತ ಹೇಳಿ ಇಲ್ಲಿ ನಾವು ಹೇಳಬಹುದು. ಪಾರ್ವತಿ ಶಿವನು ಮೊದಲನೇ ಒಂದು ನಾವು ಎಪಿಸೋಡ್ ನಲ್ಲಿ ಹೇಳಿದಾಗೆ ಶಿವ ತನ್ನ ಶೈಲಪುತ್ರಿ ಅಂತ ಹೇಳಿ ಆ ಒಂದು ರೂಪದಲ್ಲಿ ಅವರ ಪತ್ನಿಯಾಗಿ ಅವಳು ಅಗ್ನಿಗೆ ಆಹುತಿ ಆಗ್ತಕ್ಕಂತಹ ಸನ್ನಿವೇಶವನ್ನ ನೀವು ಗಮನಿಸಿದ್ದೀರಿ. ಹಾಗೆ ಅಲ್ಲಿ ಅವರು ವಿವಾಹ ಆಗ್ತಾರೆ. ಆ ವಿವಾಹ ಆದಂತಹ ಎರಡನೇ ರೂಪದಲ್ಲಿ ಪಾರ್ವತಿ ಅಂತ ಹೇಳಿ ಇಲ್ಲಿ ನಾವು ಸೂಚಿಸಬಹುದು. ಪಾರ್ವತಿಯ ರೂಪದಲ್ಲಿ ನಾವು ಎರಡನೆಯ ಒಂದು ರೂಪ ಬ್ರಹ್ಮಚಾರಿಣಿ ಅಂತಕ್ಕಂತಹ ರೂಪವನ್ನ ನಾವಿಲ್ಲಿ ನೋಡಬಹುದು. ನವರಾತ್ರಿಯ ಎರಡನೇ ದಿನದ ಬ್ರಹ್ಮಚಾರಿಣಿ ಅಂತಕ್ಕಂತಹ ಒಂದು ರೂಪದಲ್ಲಿ ದುರ್ಗಾದೇವಿಯನ್ನ ಆರಾಧನೆ ಮಾಡ್ತಕ್ಕಂಥ ಸನ್ನಿವೇಶ. ಇಲ್ಲಿ ಭಕ್ತನು ತಾನು ಉಪವಾಸ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಎರಡನೇ ದಿನ ಬಹುತೇಕರು ಉಪವಾಸವನ್ನ ಮಾಡ್ತಾರೆ. ಉಪವಾಸ ಮಾಡೋದ್ರ ಮೂಲಕ ಈ ಒಂದು ದಿನವನ್ನ ಆಚರಣೆ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ದೇವಿಯ ಒಂದು ಆರಾಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಿರುತ್ತೆ ಅದು ಅಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದಂತ ವಿಷಯ ಅಂದ್ರೆ ಇದು ಸಂತೋಷ, ನೋವು, ದುಃಖ, ಸಂತೋಷ ಯಾವಾಗ್ಲೂ ಕೂಡ ಸಂತೋಷವನ್ನ ವ್ಯಕ್ತಪಡಿಸೋದು.
ಯಾವಾಗಲೂ ಕೂಡ ಸಂತೋಷವಾಗಿ ಇರುವ ಹಾಗೆ ಈ ಒಂದು ದಿನ ನಮಗೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಷಯ ಅಂದರೆ, ಈ ಉಪವಾಸ ಎಲ್ಲ ವ್ರತಗಳು ಮಾಡೋದ್ರಿಂದ ನಾವು ನಮಗಿರುವಂಥ ತೊಂದರೆಗಳು ಅಥವಾ ದುಃಖಗಳು, ನೋವುಗಳು ಇವೆಲ್ಲವನ್ನು ಕೂಡ ಪರಿಹರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಇಲ್ಲಿ ನಾವು ಮಾಡಬಹುದು ಅನ್ನುವಂತಹ ಒಂದು ನಂಬಿಕೆ ಪುರಾಣದಲ್ಲಿ ಇರ್ತಕ್ಕಂಥದ್ದನ್ನ, ಉಲ್ಲೇಖವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇಲ್ಲಿ ಶಿವಸ್ಯೋಗ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ಈ 2ನೇ ದಿನ. ಇಲ್ಲಿ ಪ್ರಮುಖವಾಗಿ ಕೈಲಾಸದಲ್ಲಿ ಶಿವನು ಮತ್ತೆ ಮಹಾಗೌರಿಯು ಒಟ್ಟಿಗೆ ಆಸೀನರಾಗುವಂತಹ ಸನ್ನಿವೇಶ. ಇದನ್ನ ಶಿವಯೋಗ, ಶಿವಸ್ಯ ಯೋಗ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಇಲ್ಲಿ ಶಿವನನ್ನ ಆರಾಧಿಸ್ತಾ ಹಾಗೆ ಬ್ರಹ್ಮಚಾರಿಣಿ ಅಂತಕ್ಕಂತಹ ರೂಪದಲ್ಲಿ ಮಹಾಗೌರಿಯನ್ನ ಆರಾಧಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಹೀಗೆ ಆರಾಧನೆಯನ್ನ ಮಾಡೋದ್ರಿಂದ, ಹೀಗೆ ಪೂಜೆಯನ್ನ ಮಾಡೋದ್ರಿಂದ ನಮಗೆ ಬೇಕಾದಂತಹ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಇದು ಒಂದು ಪ್ರಯತ್ನ ಅಂತಾನೆ ನಾವು ನಂಬಿಕೆಯನ್ನು ಹೊಂದಿರುವಂಥದ್ದನ್ನ ನಾವು ಗಮನಿಸ್ತೇವೆ. ಅಂದ್ರೆ ಎಲ್ಲರೂ ಕೂಡ ನಂಬಿಕೆಯನ್ನ ಹೊಂದಿರ್ತಾರೆ. ಇದೊಂದು ಮಹಾದಿನ, ಒಳ್ಳೆಯ ದಿನ ಅಂತಕ್ಕಂಥ ಒಂದು ಭಾವನೆಗಳು ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಇದು ಒಂದು ವಿಶೇಷವಾದಂತಹ ದಿನ ಅಂತಾನೆ ಹೇಳ್ಬೋದು. 2ನೆಯ ದಿನವಾದಂಥ ಈ ದಿನ ಪ್ರಮುಖವಾಗಿ ಈ ದೇವಿಗೆ ಕುಂಕುಮ, ಹಾಗೆ ಅಕ್ಷತೆ, ಹಾಗೆ ಧೂಪ, ದೀಪ, ಇನ್ನಿತರ ಸಿಹಿ ತಿನಿಸುಗಳನ್ನ ಅರ್ಪಿಸಿ ಪಂಚಾಮೃತದ ಮೂಲಕ ಒಂದು ಆರತಿಯನ್ನು ಬೆಳಗುವುದರ ಮೂಲಕ ಈ ಪೂಜೆಯನ್ನ ಕೊನೆಗೊಳಿಸುವಂತಹ ಸನ್ನಿವೇಶವನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಒಂದು ನಂಬಿಕೆಯ ಪ್ರಕಾರ ಪೂಜೆಯ ಕೊನೆಯಲ್ಲಿ ದೇವರಿಗೆ ನೈವೇದ್ಯ ಅರ್ಪಿಸೋದ್ರಿಂದ ಪೂಜೆ ಪೂರ್ಣಗೊಳ್ಳುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಆ ನಂಬಿಕೆಯ ಪ್ರಕಾರ ಬೆಲ್ಲ ಮತ್ತು ಸಕ್ಕರೆಯ ಖಾದ್ಯವನ್ನ ತಯಾರಿಸಿ ದೇವಿಗೆ ಅರ್ಪಿಸಿದ್ರೆ ಹೆಚ್ಚು ಸಂತೋಷವಾಗಿರುವುದು. ಹಾಗೆ ಒಂದು ರೀತಿಯ ಪೂಜೆಗೂ ಕೂಡ ಮುಕ್ತಾಯದ ಒಂದು ಹಂತದಲ್ಲಿ ಪೂಜೆಗೂ ಕೂಡ ಒಳ್ಳೆಯ ಪ್ರತಿಫಲ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಪುರಾಣದಲ್ಲಿ ಅಡಕವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಬ್ರಹ್ಮಚಾರಿಣಿ ದೇವಿಯ ಒಂದು ಕಥೆ ಇದೆ ಸ್ನೇಹಿತರೆ, ಅದನ್ನು ಕೂಡ ನಿಮಗೆ ಹೇಳ್ಬಿಡ್ತೀನಿ ಕೇಳಿ. ಬ್ರಹ್ಮಚಾರಿಣಿ ದೇವಿ ಹೇಗೆ ಆದ್ಲು ಅಂತ ನೋಡೋದಾದ್ರೆ, ಹಿಂದಿನ ಜನ್ಮದಲ್ಲಿ ಆಕೆ ಬೆಂಕಿಗೆ ಆಹುತಿ ಆಗ್ತಾಳೆ. ತನ್ನ ತಂದೆ ದಕ್ಷನಿಂದ ಯಾಗ ಮಾಡುವಂತ ಸಂದರ್ಭದಲ್ಲಿ ಆಕೆ ಬೆಂಕಿಗೆ ಆಹುತಿಯಾಗಿ ತನ್ನ ಇಡೀ ಶರೀರವನ್ನೇ ಬೆಂಕಿಗೆ ಆಹುತಿ ಮಾಡಿಕೊಂಡು ಭಸ್ಮ ಆಗ್ತಾಳೆ. ನಂತರದಲ್ಲಿ ಪರ್ವತದ ರಾಜನಾದಂತಹ ಹಿಮವಂತನ ಮಗಳಾಗಿ ಜನಿಸಿ ಬಂದು ಮತ್ತೆ ಶಿವನನ್ನ ಬಯಸಿ ಪಾರ್ವತಿಯ ರೂಪದಲ್ಲಿ ಕಠಿಣ ತಪಸ್ಸನ್ನ ಮಾಡ್ತಾಳೆ. ಆ ತಪಸ್ಸಿಗೆ ಪ್ರತಿಫಲವಾಗಿ ಬ್ರಹ್ಮಚಾರಿಣಿಯಾಗಿ ರೂಪುಗೊಳ್ತಾರೆ. ಅಂದ್ರೆ ಕಠಿಣವಾದ ತಪಸ್ಸುಗಳನ್ನ ಮಾಡೋದ್ರಿಂದ ಅವಳು ತನ್ನ ಇಷ್ಟವನ್ನ ಈಡೇರಿಸ್ಕೊಳ್ತಾಳೆ. ಹಾಗೆ ಅದು 2ನೇ ದಿನವಾದ್ದರಿಂದ ಇಲ್ಲಿ ಬ್ರಹ್ಮಚಾರಿಣಿ ಅಂತ ಹೇಳಿ ಅವಳು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾಳೆ. ಹಾಗೆ ಅವಳು ತನ್ನ ಬಲಗೈಯಲ್ಲಿ ಜಪಮಾಲೆಯನ್ನ ಹಿಡಿದಿರ್ತಾಳೆ. ಹಾಗೆ ತನ್ನ ಎಡಗೈಯಲ್ಲಿ ಕಮಂಡಲವನ್ನ ಹಿಡಿದುಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನೊಂದು ನಂಬಿಕೆಯ ಪ್ರಕಾರ ಅವಳು ತಪಸ್ಸನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಹೂವು, ಹಣ್ಣು, ಎಲೆಗಳನ್ನ ಸೇವನೆ ಮಾಡ್ತಿರ್ತಾಳೆ.
ನಾರದರ ಉಪದೇಶದ ಅನುಸಾರ ಆ ದೇವಿ ತಪಸ್ಸನ್ನ ಮಾಡ್ತಿರ್ತಾಳೆ. ಇಲ್ಲಿ ಬ್ರಹ್ಮಚಾರಿಣಿ ಅಂದ್ರೆ ಬ್ರಹ್ಮ ಅಂದ್ರೆ ತಪಸ್ಸು, ಚಾರಿಣಿ ಅಂದ್ರೆ ಮಾಡುವವರು ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ. ಇದು ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಕಾಲದವರೆಗೂ ಕೇವಲ ಹೂವು, ಹಣ್ಣು, ಎಲೆ ಇವುಗಳನ್ನ ಮಾತ್ರ ಸೇವಿಸ್ತಾ ಇದ್ದಂತ ಕಾಲ. ನಂತರದಲ್ಲಿ ಎಲ್ಲವನ್ನು ಬಿಟ್ಟು ಎಲೆಯನ್ನು ಮಾತ್ರ ಸೇವನೆ ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಶಿವ ಒಲಿದು ತನ್ನ ಇಷ್ಟಾರ್ಥವನ್ನ ಪೂರೈಸ್ತಕ್ಕಂಥದ್ದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮ. ಬ್ರಹ್ಮಚಾರಿಣಿ ಅಂತಕ್ಕಂತಹ ದೇವಿಯ ವೈಶಿಷ್ಟ್ಯವನ್ನ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ 3ನೆಯ ದಿನದ ವಿಶೇಷವನ್ನ ನಿಮಗೆ ತಿಳಿಸೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಉಚಿತವಾಗಿ ಸಿಗುತ್ತೆ. 1 ರೂಪಾಯಿ ದುಡ್ಡು ಕೂಡ ನಿಮ್ಮಿಂದ ಖರ್ಚಾಗೋದಿಲ್ಲ. ಆ ಬ್ರಹ್ಮಚಾರಿಣಿ ದೇವಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ. ಹಾಗೆ ತಾವು ಅಂದುಕೊಂಡಂತಹ ಆಸೆ ಆಕಾಂಕ್ಷೆಗಳು ಎಲ್ಲವೂ ಕೂಡ ಈಡೇರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ. ನಮಸ್ಕಾರ.